ನಮಸ್ಕಾರ ಸ್ನೇಹಿತರಿಗೆ, ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇರೋದು ಪ್ರತಿಯೊಬ್ಬ ಕನ್ನಡಿಗನಿಗೂ ಒಂದು ಬಹಳ ಬಿಗ್ ಗುಡ್ ನ್ಯೂಸ್ ಬಂದಿದೆ. ಅದು ಏನೆಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆ ಈಗ 3391 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಅರ್ಜಿ ಶುರುವಾಗುವುದು 8 ಜೂನ್ 2026ರಿಂದ ಮತ್ತು ಕೊನೆಯ ದಿನಾಂಕ 3 ಜುಲೈ 2026 ತನಕ. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಏನು ಹೇಳ್ತಂದ್ರೆ ಯಾರು ಅರ್ಜಿ ಹಾಕಬಹುದು, ಎಷ್ಟು ವಯಸ್ಸು ಇರಬೇಕು, ಸಿಲೆಬಸ್ ಏನು, ಫಿಸಿಕಲ್ ಟೆಸ್ಟ್ ಹೇಗಿದೆ, ಅರ್ಜಿ ಹೇಗೆ ಹಾಕಬಹುದು, A to Z ಎಲ್ಲವನ್ನು ತಿಳಿಸಿಕೊಡುತ್ತೇನೆ. ಹಾಗಾಗಿ ವಿಡಿಯೋ ಸಂಪೂರ್ಣ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಹೋಗೋದೇ ಮುಂಚೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಮೊದಲು ನೋಡೋಣ ಈ ಭರ್ತಿ ಎಂದು ಬಂತು ಮತ್ತು ಏನು ವಿಶೇಷತೆ ಅಂತ. ಕರ್ನಾಟಕ ಸ್ಟೇಟ್ ಪೊಲೀಸ್ ಸೆಂಟ್ರಲ್ ಅವರು ದಿನಾಂಕ 5 ಜೂನ್ 2026ರಂದು 2 ನೋಟಿಫಿಕೇಶನ್ಗಳನ್ನು ಹೊರಡಿಸಿದ್ದಾರೆ. ನೋಟಿಫಿಕೇಶನ್ 1 ಏನೆಂದರೆ 596 ಪೋಸ್ಟರ್ಸ್ ಕಲ್ಯಾಣ ಕರ್ನಾಟಕದವರಿಗೆ ಮತ್ತು ಹಿಂದುಳಿದ ಪ್ರದೇಶ ಅಭ್ಯರ್ಥಿಗಳಿಗೆ. ನೋಟಿಫಿಕೇಶನ್ 2 ಏನೆಂದರೆ 3395 ಪೋಸ್ಟ್ಗಳನ್ನು ಸಾಮಾನ್ಯ ಕರ್ನಾಟಕ ಅಭ್ಯರ್ಥಿಗಳಿಗೆ ಹೊರಡಿಸಿದ್ದಾರೆ. ಅಂದರೆ ಟೋಟಲ್ ಹುದ್ದೆಗಳು 3991 ಹುದ್ದೆಗಳು ಅಂತ ಹೇಳಿದ್ದಾರೆ. ಅಧಿಕೃತ ವೆಬ್ಸೈಟ್ ಕೂಡ ಇದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಈಗ ನೋಡೋಣ ಮುಖ್ಯ ದಿನಾಂಕಗಳು. ನೋಡೋಣ ನೋಟಿಫಿಕೇಶನ್ ದಿನಾಂಕ ಎಂದಾಯಿತು ಅಂದರೆ 5 ಜೂನ್ 2026, ಅರ್ಜಿ ಶುರು 8 ಜೂನ್ 2026, ಅರ್ಜಿ ಕೊನೆಯ ದಿನ 3 ಜುಲೈ 2026, ಶುಲ್ಕ ಪಾವತಿ ಕೊನೆಯ ದಿನಾಂಕ 4 ಜುಲೈ 2026, ಪರೀಕ್ಷೆ ದಿನಾಂಕ 8 ಆಗಸ್ಟ್ 2026. ಇದು ಎಕ್ಸ್ಪೆಕ್ಟೆಡ್ ಅಂದರೆ ಅರ್ಜಿ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ಎಂದರ್ಥ. ಇವತ್ತು ನೀವು ಅರ್ಜಿ ಹಾಕಬಹುದು. ಈಗ ನೋಡೋಣ ವಿದ್ಯಾರ್ಥಿ ಅರ್ಹತೆ. PUC 12ನೇ ತರಗತಿ ಪಾಸಾಗಿರಬೇಕು. ಯಾವುದೇ ಮಾನ್ಯತೆ ಪಡೆದ ಬೋರ್ಡ್ನಿಂದ ಅಂದರೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಯಾವ ಸ್ಟ್ರೀಮ್ ಆದರೂ ನಡೆಯುತ್ತದೆ. ವಯಸ್ಸು ದಿನಾಂಕ 8 ಜೂನ್ 2026 ಪ್ರಕಾರ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ ವಯಸ್ಸು 33 ವರ್ಷ. ವಯಸ್ಸಿನ ವಿನಾಯಿತಿ ನೋಡಿದರೆ OBC ಅಂದರೆ 2A, 2B, 3A, 3B ಅವರಿಗೆ 2 ವರ್ಷ ವಿನಾಯಿತಿ ಅಂದರೆ 35 ವರ್ಷ ತನಕ. SC, ST ಅಭ್ಯರ್ಥಿಗಳಿಗೆ 5 ವರ್ಷ ವಿನಾಯಿತಿ ಅಂದರೆ 38 ವರ್ಷ ತನಕ. PWD 10 ವರ್ಷ ವಿನಾಯಿತಿ ಅಂದರೆ 43 ವರ್ಷ ತನಕ ಅವರು ಅರ್ಜಿ ಹಾಕಬಹುದು. ಮತ್ತು ಭಾರತೀಯ ನಾಗರಿಕನಾಗಿರಬೇಕು ಮತ್ತು ಕರ್ನಾಟಕ ರಾಜ್ಯಕ್ಕೆ ಸೇರಿದವರಾಗಿರಬೇಕು. ದೈಹಿಕ ಅರ್ಹತೆ ಏನೆಂದರೆ ಪುರುಷರಿಗೆ ಎತ್ತರ ಜನರಲ್ ಮತ್ತು OBCದವರಿಗೆ 168 ಸೆಂಟಿಮೀಟರ್ ಮತ್ತು SC, ST ದವರಿಗೆ 165 ಸೆಂಟಿಮೀಟರ್ ಇರುತ್ತದೆ. OBCದವರಿಗೆ ಮತ್ತು ಜನರಲ್ದವರಿಗೆ 168 ಸೆಂಟಿಮೀಟರ್ ಮತ್ತು SC, ST ದವರಿಗೆ 165 ಸೆಂಟಿಮೀಟರ್ ಇರುತ್ತದೆ. ಇದೇ 86 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ವಿಸ್ತರಣೆಯಾಗಬೇಕು ಅಂದರೆ 91 ಸೆಂಟಿಮೀಟರ್ ಒಟ್ಟು. ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ OBC ಮತ್ತು ಜನರಲ್ 158 ಸೆಂಟಿಮೀಟರ್ ಮತ್ತು SC, ST ದವರಿಗೆ 155 ಸೆಂಟಿಮೀಟರ್ ಮತ್ತು ವೇಟ್ 46 kg ಗರಿಷ್ಠ. ಸ್ನೇಹಿತರೆ, ಇದು ಪೊಲೀಸ್ ಹುದ್ದೆ ಆದ್ದರಿಂದ ಫಿಸಿಕಲ್ ಫಿಟ್ನೆಸ್ ತುಂಬ ಮುಖ್ಯ. ಇದಕ್ಕೆ ತಕ್ಷಣ ಪ್ರಾಕ್ಟೀಸ್ ಶುರು ಮಾಡಿ. ಅರ್ಜಿ ಶುಲ್ಕ ಎಷ್ಟು ಅಂತ ನೋಡೋಣ. ಜನರಲ್ ಮತ್ತು OBCದವರಿಗೆ 2A, 2B, 3A, 3B ದವರಿಗೆ 750, SC, ST ದವರಿಗೆ 500, PWD ದವರಿಗೆ 500. ಕೇವಲ ಪ್ರಕರಣಗಳಲ್ಲಿ ಶೂನ್ಯ. ಶುಲ್ಕ ಪಾವತಿ ಆನ್ಲೈನ್ ಮೂಲಕ ಮಾಡಬಹುದು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಎಲ್ಲ ಆಗುತ್ತದೆ. ಒಮ್ಮೆ ಶುಲ್ಕ ಕಟ್ಟಿದ ಮೇಲೆ ಹಿಂತಿರುಗಿ ಬರುವುದಿಲ್ಲ. ಇದು ಮುಖ್ಯವಾದ ಸೂಚನೆ. ಹಾಗಾಗಿ ಅರ್ಜಿ ಎಲ್ಲ ಸರಿಯಾಗಿ ಭರ್ತಿ ಮಾಡಿ ನಂತರ ಶುಲ್ಕ ಕಟ್ಟಿ. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ KSP ಕಾನ್ಸ್ಟೇಬಲ್ ಒಟ್ಟು 5 ಹಂತಗಳಲ್ಲಿ ನಡೆಯುತ್ತದೆ. ಮೊದಲನೇ ಹಂತ ರಿಟರ್ನ್ ಎಕ್ಸಾಮಿನೇಷನ್, OMR ಆಧಾರಿತ ಆಫ್ಲೈನ್ ಪರೀಕ್ಷೆ, 100 ಅಂಕಗಳು, 90 ನಿಮಿಷ ಸಮಯ, ನೆಗೆಟಿವ್ ಮಾರ್ಕಿಂಗ್, ತಪ್ಪು ಉತ್ತರಕ್ಕೆ 0.5 ಅಂಕ ಕಡಿತ, ಪಾಸಿಂಗ್ ಮಾರ್ಕ್ಸ್ 90% ಅಂತ ಹೇಳಿದ್ದಾರೆ. ಎರಡನೇ ಹಂತ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಎತ್ತರ ಅಳತೆ, ಎದೆ ಅಳತೆ, ತೂಕ ಅಳತೆ ಮಹಿಳೆಯರಿಗೆ, ಎದೆ ಅಳತೆ ಪುರುಷರಿಗೆ. ಹಂತ 3 ಫಿಸಿಕಲ್ ಫಿಟ್ನೆಸ್ ಟೆಸ್ಟ್, ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ 8 ನಿಮಿಷದಲ್ಲಿ, ಲಾಂಗ್ ಜಂಪ್ 3.8 ಮೀಟರ್ 3 ಚಾನ್ಸ್, ಹೈ ಜಂಪ್ 1.2 ಮೀಟರ್ 3 ಚಾನ್ಸ್. ಮಹಿಳಾ ಅಭ್ಯರ್ಥಿಗಳಿಗೆ 800 ಮೀಟರ್ ಓಟ 5 ನಿಮಿಷಗಳಲ್ಲಿ, ಲಾಂಗ್ ಜಂಪ್ 2.5 ಮೀಟರ್ 3 ಚಾನ್ಸ್, ಹೈ ಜಂಪ್ 0.9 ಮೀಟರ್ 3 ಚಾನ್ಸ್. ನಾಲ್ಕನೇ ಹಂತ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್, ಕನ್ನಡ ಓದು ಮತ್ತು ಬರೆಯಲು ಸಾಧ್ಯವಾಗಬೇಕು, ಕ್ವಾಲಿಫೈಯಿಂಗ್ ಪಾಸ್. ಐದನೇ ಹಂತದಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತದೆ, ಪರೀಕ್ಷೆ ಇರುತ್ತದೆ. ದೃಷ್ಟಿ, ಕಿವಿ, ರಕ್ತ ಎಲ್ಲ ಪರೀಕ್ಷೆ ಇರುತ್ತದೆ. ಫಿಸಿಕಲಿ ಮತ್ತು ಮೆಂಟಲಿ ಫಿಟ್ ಆಗಿರಬೇಕು. ಕೊನೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಫೈನಲ್ ಮೆರಿಟ್ ಲಿಸ್ಟ್ ತಯಾರಾಗುತ್ತದೆ. ಸ್ನೇಹಿತರಿಗೆ, ಈಗ ಅರ್ಜಿಗೆ ಭರ್ತಿಯಾಗುವ ಮುಖ್ಯ ಸಿಲೆಬಸ್ ನೋಡೋಣ. ಅಂದರೆ ಈಗ ಬರ್ತಿದೆ. ಈಗ ಮುಖ್ಯ ಸಿಲೆಬಸ್ ನೋಡೋಣ. ಲಿಖಿತ ಪರೀಕ್ಷೆಗೆ 100 ಅಂಕಗಳು. ಇದರಲ್ಲಿ ಈ ವಿಷಯಗಳಿಂದ ಪ್ರಶ್ನೆಗಳು ಬರುತ್ತವೆ: ಜನರಲ್ ನಾಲೆಜ್ ಆ್ಯಂಡ್ ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಇಂಡಿಯನ್, ಭಾರತದ ಸಂವಿಧಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ನ್ಯೂಮರಿಕಲ್ ಎಬಿಲಿಟಿ ಸಂಖ್ಯಾ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ತಾಂತ್ರಿಕ ಸಾಮರ್ಥ್ಯ, ಕನ್ನಡ ಲ್ಯಾಂಗ್ವೇಜ್ ಕನ್ನಡ ಭಾಷೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂದರೆ ಗ್ರಾಮರ್ ಎಂದು ಇರುತ್ತದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳಲ್ಲಿ ಸಮಾನ ಗಮನ ಕೊಡಿ. GK, ರೀಸನಿಂಗ್ ಮತ್ತು ಮ್ಯಾಥ್ಸ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಿ. ಈಗ ಕಲಿಯೋಣ ಅರ್ಜಿ ಹೇಗೆ ಹಾಕಬೇಕು ಅಂತ. SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್, ವಾಸಸ್ಥಾನ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಕಲ್ಯಾಣ ಕರ್ನಾಟಕ ಪ್ರಮಾಣ ಪತ್ರ. ನೋಟಿಫಿಕೇಶನ್ 1ಗೆ ಅನ್ವಯಿಸುತ್ತದೆ. ಅರ್ಜಿ ಹಾಕುವ ಸ್ಟೆಪ್ಗಳು ನೋಡೋಣ. ಆಫೀಷಿಯಲ್ ವೆಬ್ಸೈಟ್ ಇದೆ, ಹೋಗಿ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಮೂಲಕ ರಿಜಿಸ್ಟ್ರೇಷನ್ ಮಾಡಿ. OTP ಪಡೆಯಲು ಲಾಗಿನ್ ಮಾಡಿ. ಪರ್ಸನಲ್ ಡೀಟೇಲ್ಸ್ ಭರ್ತಿ ಮಾಡಿ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಭರ್ತಿ ಮಾಡಿ. ಫೋಟೋ ಮತ್ತು ಸಿಗ್ನೇಚರ್ ಫೋಟೋ ಅಪ್ಲೋಡ್ ಮಾಡಿ. ಅಪ್ಲೋಡ್ ಪ್ರಿವ್ಯೂ ಚೆಕ್ ಮಾಡಿ, ಸಬ್ಮಿಟ್ ಮಾಡಿ. ಆನ್ಲೈನ್ ಶುಲ್ಕ ಪಾವತಿ ಮಾಡಿ ಅಪ್ಲಿಕೇಶನ್ ತೆಗೆದುಕೊಳ್ಳಿ. ಮುಖ್ಯ ಸೂಚನೆ: ಫೋಟೋ 10 KB ಟು 40 KB ಇರಬೇಕು. ಸಿಗ್ನೇಚರ್ 5 KB ಟು
20 KV ಇರಬೇಕು. ಎಲ್ಲ ಮಾಹಿತಿ ಸರಿಯಾಗಿ ಭರ್ತಿ ಮಾಡಿ, ತಪ್ಪಾದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಬಹುದು ಅಂತ ಹೇಳಿದ್ದಾರೆ. ಈಗ ಎಲ್ಲರೂ ಕಾಯುವ ಪ್ರಶ್ನೆ ಏನಂದರೆ ಸಂಬಳ ಎಷ್ಟು? 37,500ರಿಂದ 76,100 ಪ್ರತಿ ತಿಂಗಳು ಇರುತ್ತದೆ ಮತ್ತು 9 ತಿಂಗಳು ಬೇಸಿಕ್ ಟ್ರೈನಿಂಗ್ ಇರುತ್ತದೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದು ಕೇವಲ ಸಂಬಳ ಮಾತ್ರ ಅಲ್ಲ, ಇದು ಒಂದು ಗೌರವ ಉದ್ಯೋಗ, ಸಮಾಜ ರಕ್ಷಣೆ ಮಾಡುವ ಅವಕಾಶ ಎಂದು ತಿಳಿಸುತ್ತೇನೆ. ಈಗ ತಯಾರಿ ಹೇಗೆ ಮಾಡಬೇಕೆಂದರೆ, ಪ್ರತಿದಿನ ಕರೆಂಟ್ ಅಫೇರ್ಸ್ ಓದಿ 30 ನಿಮಿಷ, NCERT ಪುಸ್ತಕಗಳು 6ರಿಂದ 10ನೇ ತರಗತಿವರೆಗೆ, KSP ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಆನ್ಲೈನ್ ಮಾಕ್ ಟೆಸ್ಟ್ ಮಾಡಿ, ಕನ್ನಡ GK ಮತ್ತು ಗಮನ ಕೊಡಿ, ಮ್ಯಾಥ್ಸ್ಗಾಗಿ ಶಾರ್ಟ್ಕಟ್ ಟ್ರಿಕ್ಸ್ ಕಲಿಯಿರಿ, ಫಿಸಿಕಲ್ ಟೆಸ್ಟ್ ತಯಾರಿಸಿ. ಈಗಿನಿಂದಲೇ ರನ್ನಿಂಗ್ ಶುರು ಮಾಡಿ, ಪ್ರತಿದಿನ ಬೆಳಗ್ಗೆ ಓಡಿ, ಲಾಂಗ್ ಜಂಪ್ ಮತ್ತು ಹೈ ಜಂಪ್ ಪ್ರಾಕ್ಟೀಸ್ ಮಾಡಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಇದನ್ನೆಲ್ಲ ಚೆನ್ನಾಗಿ ಮಾಡಿ. ಬುಕ್ಸ್ ಯಾವೆಂದರೆ ಕಿರಣ್ಸ್ GK ಬುಕ್ಸ್, KSP ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ, RS ಅಗರ್ವಾಲ್ ಸಾಕಷ್ಟು ಪುಸ್ತಕಗಳು ಇವೆ, ಹೋಗಿ ಚೆಕ್ ಮಾಡಿ. ಕನ್ನಡ ವ್ಯಾಕರಣ ಓದಿ. ಸ್ನೇಹಿತರೆ, ಪರೀಕ್ಷೆ 2 ಆಗಸ್ಟ್ 2026 ತನಕ ಎಕ್ಸ್ಪೆಕ್ಟೆಡ್ ಇದೆ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಬಳಿ ಈಗ ಸುಮಾರು 55 ದಿನಗಳು ಇವೆ. ಚೆನ್ನಾಗಿ ತಯಾರು ಮಾಡಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನೋಡಿದ ವಿಷಯಗಳು ಏನೆಂದರೆ 3,391 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು. ಅರ್ಜಿ 8 ಜೂನ್ ರಿಂದ 3 ಜುಲೈ 2026. 12ನೇ ತರಗತಿ ಪಾಸ್ ಆದವರಿಗೆ ಅರ್ಜಿ ಹಾಕಬಹುದು. ವಯಸ್ಸು 12ರಿಂದ 33 ವರ್ಷ. ವಿನಾಯಿತಿ ಸಹ 37,500ರಿಂದ 76,100ವರೆಗೆ ವೇತನ. ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ. ಇಂಥ ವಿಡಿಯೋ ಪ್ರಯೋಜನ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂಥ ಇನ್ನಷ್ಟು ಸರ್ಕಾರಿ ಉದ್ಯೋಗ ಮಾಹಿತಿ ನಮ್ಮ ಚಾನಲ್ ಫಾಲೋ ಮಾಡಿ. ನಾನು ಹೇಳಿರುವ ಈ ಎಲ್ಲ ಸಮರಿ ಬೇಕೆಂದರೆ ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಹೇಳ್ತಾ ಜೈ ಕರ್ನಾಟಕ. ಧನ್ಯವಾದಗಳು.